ಹಲೋ, ಮತ್ತೆ ಒಂದು ಸಿಂಪಲ್ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಉಪ್ಪಿಟ್ಟು ಮಾಡೋದು. ಮೊದಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸಾಸಿವೆ ಸ್ವಲ್ಪ, ಬೀಜ, ಕಡಲೆಬೇಳೆ. ನಾನಿಲ್ಲಿ ರವೆ ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ನಿಮಿಷ ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 4 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಇದು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಜೊತೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಬೇಗ ಫ್ರೈ ಆಗಿಬಿಡುತ್ತೆ ಸಾಫ್ಟಾಗಿ. ಫುಲ್ ಫ್ರೈ ಮಾಡಿಕೊಂಡು ಇವಾಗ ರವೆ ಹಾಕ್ಕೊತಾ ಇದ್ದೀನಿ. ನಾನು ರವೆ ಹಾಕ್ಮೇಲೆ ನೀರು ಹಾಕ್ಕೊತೀನಿ. ರವೆನೂ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಮೇಲೆ. ಹಳ್ಳಿ ಸ್ಟೈಲಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಇದೊಂದು 5 ನಿಮಿಷ ಪ್ಲೇಟ್ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಉಪ್ಪಿಟ್ಟು ರೆಡಿಯಾಗಿದೆ ನಮ್ಮ ಹಳ್ಳಿ ಸ್ಟೈಲಲ್ಲಿ. ಇದಕ್ಕೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಚಟ್ನಿ ಹಾಕ್ಕೊಂಡು ತಿಂದರೆ ನಾನಿಲ್ಲಿ ಚಟ್ನಿನೂ ರೆಡಿ ಮಾಡಿದ್ದೀನಿ. ಕಡಲೆ ಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ. ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಇದು. ನಮ್ಮ ಹಳ್ಳಿ ಕಡೆ ಈ ಥರನೇ ಮಾಡ್ಕೊಳ್ಳೋದು ನಾವು. ಒಂದ್ಸಾರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನಾನು ಮಾಡೋ ಈ ಚಿಕ್ಕ ಚಿಕ್ಕ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್.